ಸಿಎಂ ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾರೆ. ನೋಡಿ, ಸಿಎಂ ಬದಲಾವಣೆ ವಿಷಯ ಬಹಳ ದಿವಸದಿಂದ ಈಗ ಎಐಸಿಸಿನವರು ಕರೆದು ಇಬ್ಬರ ಹತ್ರ ಆನರಬಲ್ ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ. ಅವ್ರು ಏನು ಡಿಸಿಷನ್ ತಗೊಂಡ್ರು, ಏನು ಮಾಡ್ತಾರೆ ನಮಗಂತೂ ಏನೂ ಮಾಹಿತಿ ಇಲ್ಲ. ನಾನು ಹೈದರಾಬಾದ್ಗೆ ಹೋಗಿ ಕರ್ನಾಟಕ ತೆಲಂಗಾಣ ಗೌರ್ಮೆಂಟ್ ನಡೆಯೋದ್ರ ಒಂದು ಬ್ಯಾರೇಜ್ ಕಮ್ ಪ್ರಪೋಸಲ್ ಇತ್ತು ಕೃಷ್ಣಾ ರಿವರ್ನಲ್ಲಿ ರಾಯಚೂರು ಹತ್ರ. ಅದಕ್ಕಾಗಿ ನಾನು ನಮ್ಮ MP ನಮ್ಮ MLA ಅದೇ ರೀತಿಯಾಗಿ ತೆಲಂಗಾಣ ಅಧಿಕಾರಿಗಳೆಲ್ಲ ಭೇಟಿಯಾಗಿ ಮುಗಿಸ್ಕೊಂಡು ನಾವು ಬರ್ತಾ ಇದ್ವಿ. ಒಟ್ಟಾರೆ ಏನೇನು ನಡಿಬೇಕು ಅದನ್ನು ಹೈಕಮಾಂಡ್ ಏನು ನಿರ್ಧಾರ ತಗೋತಾರೆ ಹೈಕಮಾಂಡ್ ನಿರ್ಧಾರದಿಂದ ನಡೀತದೆ. ಅಲ್ಲ, ಚರ್ಚೆ ಮೀಡಿಯಾದಲ್ಲಿ ಬರ್ತಾ ಇದೆ. ಅವರು ಹೇಳಿಲ್ಲ, ಹೈಕಮಾಂಡ್ನವ್ರು ಹೇಳಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಹೇಳಿದ್ರೆ ಅದೇ ಫೈನಲ್. ಫಾರ್ ಕಾಂಗ್ರೆಸ್ ಆಲ್ವೇಸ್ ಐ ವಾಸ್ ದೇರ್ ಇನ್ ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ 55 years, 1969. So any decision at any moment, only Congress party, High Command is whatever they say, everybody will follow. ಅದೇ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಓನ್ಲಿ ಸಿದ್ದರಾಮಯ್ಯನವರು ಮುಂದುವರಿಯೋದು, ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು, ಬೇರೆ ಮುಖ್ಯಮಂತ್ರಿ ಆಗೋದು, ಏನೇ ನಿರ್ಧಾರ ಆದ್ರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪಷ್ಟವಾಗಿ ಹೈಕಮಾಂಡ್ನವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಏನೇ ಇದ್ರೂ ಅಲ್ಟಿಮೇಟ್ಲಿ ಎಲ್ಲರಿಗೂ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೋತಾರೋ ದಟ್ ಈಸ್ ಫೈನಲ್. ಹೈಕಮಾಂಡ್ ಈಸ್ ಅವರ್ ಬಾಸ್ ಫಾರ್ ಎವ್ರಿಬಡಿ. ಬರ್ತಾ ಇದೆ, ಸುರ್ಜೇವಾಲಾ ಬರ್ತಾರೆ, ಅದರ ಸೀನಿಯರ್ ಆಫೀಸರ್ ಬರ್ತಾ ಇದ್ದಾರೆ. ಹೇಳಿದ್ರಲ್ಲ ಆಲ್ರೆಡಿ, ಮೊನ್ನೆ ಮೀಟಿಂಗ್ ಮಾಡಿದ್ವಿ ನಮಗೆಲ್ಲ. ನಾವೆಲ್ಲ ಇದ್ದೀವಿ ಮೀಟಿಂಗ್ನಲ್ಲಿ. ಎಲ್ಲ ಮಿನಿಸ್ಟರ್ಸ್ ಮೀಟಿಂಗ್ ಆಯಿತು, ಮಿನಿಸ್ಟರ್ಸ್ MLA MLCಗಳು MP ಮೀಟಿಂಗ್ ಆಯಿತು. ನಮ್ದು ಮೇನ್ ಟಾರ್ಗೆಟ್ ಈಸ್ BBMP ಬ್ಯಾಂಗ್ಳೂರು ಕಾರ್ಪೊರೇಷನ್ ಎಲೆಕ್ಷನ್. ಕೃಷ್ಣಾ ನದಿ ಬಗ್ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.